ನಮ್ಮಲ್ಲಿ ದುಬಾರಾನೆ ಕ್ಯಾಂಪ್ನಲ್ಲಿ ಒಂದು 26 ಆನೆಗಳು ಇದ್ದಾವೆ. 26 ಆನೆಯಲ್ಲಿ 2 ಹೊಸದಾಗಿ ಕ್ರಾಲಿದ್ದಂಥದ್ದು, ಒಂದು ಬಿಡುಗಡೆ ಆಗಿದೆ. ಅದ್ರ ಒಳಗಡೆ ಇದೆ, ದಾಟಿಸೋಂಥ ಮೂಮೆಂಟ್ ಬಂದಿದೆ. ಆದರೆ ಅಲ್ಲಿಂದ ಅದನ್ನು ನಿಧಾನವಾಗಿ ದಾಟ್ಸೋಣ ಅಂತೇಳಿ ಮತ್ತು ಸ್ವಲ್ಪ ಮಳೆ ಹಿಡ್ಕೊಳ್ತಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಮಾಡಿ ದಾಟ್ಸೋಣ ಅಂತ ನೋಡ್ಕೊಂಡು ದಾಟ್ಸೋಣ ಅಂತ ಇನ್ನೂ ಇದ್ದೀವಿ. ನಮ್ಮಲ್ಲಿ 26 ಆನೆಯಲ್ಲಿ ಈಗ ನೋಡಿ ಇಲ್ಲೆಲ್ಲ ಈಗ ಎಲ್ಲ ಚೆನ್ನಾಗಿದ್ದಾವೆ, ಬಂದು ಎಲ್ಲ ಊಟಕ್ಕೆ ನಿಂತಿದ್ದಾವೆ. ಅಲ್ಲಿಂದ ಎಲ್ಲ ಈಗ ತಿಂದು ಎಲ್ಲ ನೀರೆಲ್ಲ ಕುಡಿಸಿ ಆದಮೇಲೆ ತಗೊಂಡೋಗಿ ಕಾಡಿಗೆ ಬಿಡೋಂಥದ್ದನ್ನ ಮತ್ತು ಅಲ್ಲಿಂದ ನಾವು ಏನು ಅದು ಕಳ್ತನ ಎಲ್ಲ ಜಾಸ್ತಿ ಮಾಡಲಿಕ್ಕೆ ಆಚೆ ಹೋಗ್ಬಿಡ್ತದೆ, ನೀರು ತುಂಬ ಇದೆ ಕಾವೇರಿ ಹೊಳೆಯಲ್ಲಿ ಅಂತೇಳಿ, ಹಾಗಾಗಿ ಅದನ್ನ ಸೊಪ್ಪು ತಂದು ಕಟ್ಬಿಡ್ತೀವಿ. ಬೆಳಿಗ್ಗೆ ಟೈಮಲ್ಲಿ ತಗೊಂಡು ಬಂದು ತಿನ್ನಿಸೋದು ಮತ್ತು ಹಗಲು ಹೊತ್ತು ಕಾಡಿಗೆ ಬಿಟ್ಟು ಮೇಯಿಸೋಂಥದ್ದು. ಓಕೆ, ಈ ಥರ ನಮ್ಮಲ್ಲಿ ಈ 26 ಆನೆಯಲ್ಲಿ ಬಂದು ಬಾಕಿದೆ ಎಲ್ಲ ಆನೆಗಳು ನಮ್ಮಲ್ಲಿ ಒಂದು ಎಲ್ಲ ನಮ್ಮ ಏನು ಒಂದು ಆ ಕೆಲಸ ಕಾರ್ಯಗಳು ಇದ್ದಾವೆ, ಅದು ನಮ್ಮಲ್ಲಿ ಹಿಂದೆ ಪರಂಪರೆ ನಮ್ಮ ಹಿರಿಯವರಿಂದನೇ ನಡ್ಕೊಬಂದ್ಬಿಡ್ತದ್ದು. ಅವರು ಏನು ಕಲಿದು ಆ ಕೆಲಸನ ಮುಂದುವರ್ಸ್ಕೊಂಡು ಬಂದರು, ಈ ಆನೆ ಜೊತೆ ಕೆಲಸ ಮಾಡೋವಂಥದ್ದನ್ನ ಅದನ್ನು ನಾವು ಅವರ ಮಕ್ಕಳಾದವರು ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ. ಮತ್ತು ಅಲ್ಲಿಂದ ಏನು ಹೇಳ್ತಾಯಿದ್ದಾರೆ, ಆನೆದು ಒಂದು ಇಷ್ಟೇ ಅಂತ ಅದರ ವಿಷಯ, ಅದರ ವಿಚಾರಗಳು ಎಲ್ಲ ನಾವು ತಿಳ್ಕೊಂಡಿದ್ದೀವಿ, ಅದನ್ನು ಆನೆಗೆ ತಿಳಿಸ್ತೀವಿ ನಾವು. ಆನೆಗೆ ತಿಳಿಸಿದಾಗ ಅದು ಏನು ತಿಳ್ಕೊತದೆ ಅಂದರೆ, ನಾವು ಹೇಳ್ದಾಗೆಲ್ಲ ಕೇಳೋವಂಥದ್ದು. ಅಂದರೆ ಅಲ್ಲಿ ಈಗ ತೊಗೊಂಡು ಬಂದಿದ್ದೀವಿ, ನಿಲ್ಲಿಸಿದ್ದೀವಿ, ಅಲ್ಲಿ ಈಗ ನಿಂತ್ಕೋತಾ ಇರ್ತೀವಿ, ಅಲ್ಲಿ ಒಂದು ಕಡೆ ಒಂದಕ್ಕೆ ಜಗಳ ಮಾಡ್ಕೋತದೆ, ಗಲಾಟೆ ಆಗಬಾರ್ದು, ಒಂದಕ್ಕೆ ಹೊಡೆದಾಟ ಆಗಬಾರ್ದು, ಆ ರೀತಿಯೆಲ್ಲ ಇರ್ತದೆ ಅನ್ನೋದನ್ನ ನೋಡಿ ಸ್ವಲ್ಪ ದೂರದಲ್ಲಿ ಅಲ್ಲಿ ಆನೆಗಳನ್ನೆಲ್ಲ ಇಲ್ಲಿ ಅದಕ್ಕೆ ಜಗಳ ಮಾಡಬಾರ್ದು. ಈ ತಿನ್ನೋ ಟೈಮಲ್ಲಿ ಒಂದು ಆಸೆಗಳಿರ್ತವೆ, ಅಂದರೆ ನನ್ನದೇನಾರು ತಿಂದುಬಿಡ್ತದೇನೋ, ಇದು ಕೇಳಿ ತಿಂದುಬಿಡ್ತೇನೋ ಒಂದು ಅದಕ್ಕೆ ಬೇಜಾರು ಇರ್ತದೆ ಅಲ್ಲ. ಆ ರೀತಿ ಬಂದಾಗ ಸ್ವಲ್ಪ ದೂರದಿಂದ ಕಟ್ಕೊತೀವಿ. ಅವಕ್ಕೆ ಜಗಳ ಆಗಬಾರ್ದು ಅನ್ನೋದು ಎಚ್ಚರಿಕೆ ತೊಗೊಂಡು ದೂರ ಕಟ್ಕೊಂಡು ಅದಕ್ಕೆ ಈಗ ಅಷ್ಟು ದೂರ ಒಂದು ಗ್ಯಾಪ್ ಇದೆ ನೋಡಿ, ಆ ಗ್ಯಾಪೆಲ್ಲ ನಮಗೆ ಒಂದು ಅಂದಾಜು ಇರ್ತದೆ ನಮ್ಮಲ್ಲಿ. ಇಷ್ಟಿಗೆ ಅದು ಕೈ ಹಾಕ್ಬಾರ್ದು, ಅದಕ್ಕೆ ಹೊಡಿಲಿಕ್ಕೆ ಅದು ಹೋಗಬಾರ್ದು, ಅದು ಇದ್ರ ಹತ್ರ ಬರಬಾರ್ದು, ಈ ಥರ ಎಲ್ಲ ಅಂದಾಜು ಆಗ್ತೀವಿ. ಹೀಗೆಲ್ಲಾಗಿ ಲೈನಾಗಿ ನಿಲ್ಲಿಸ್ಕೊಂಡು ಈಗ ಅದಕ್ಕೆ ಊಟ ಕೊಡುವಂಥದ್ದು. ಅಂದರೆ ಭತ್ತ, ಹುಲ್ಲು, ಅದಕ್ಕೆ ಉಪ್ಪು ಹಾಕ್ತೀವಿ, ಲಾಸ್ಟಿಗೆ ಬೆಲ್ಲ ಕೊಡುವಂಥದ್ದು. ಬೆಳಿಗ್ಗೆ ಟೈಮಲ್ಲಿ ಈ ರಾಗಿ ಮುದ್ದೆ, ಅಕ್ಕಿ, ಈ ಕಾಳು ಇಂಥವೆಲ್ಲ ಬೇಯಿಸಿ ಅದನ್ನ ಮುದ್ದೆ ಮಾಡಿ ಅದಕ್ಕೆ ತಿನ್ನಿಸೋಂಥದ್ದು. ಬೆಳಿಗ್ಗೆ ಸ್ನಾನ ಆಗಿ ಬಂದ ಕೂಡಲೇ ಅದನ್ನು ಕೊಟ್ಟಿರ್ತೀವಿ ಬೆಳಿಗ್ಗೆನ. ಈಗ ಬೆಳಿಗ್ಗೆ ನೋಡಿ ನಾವು ನಾಷ್ಟ ಮಾಡ್ಕೋತೀವಲ್ಲ, ಆ ಥರ ಆನೆಗಳಿಗೆ ಸಹ ಕೊಟ್ಟಿರ್ತೀವಿ. ಅದು ದಿವಸ ತಿಂತದೆ. ಮತ್ತು ಅಲ್ಲಿಂದ 1 ಗಂಟೆ ಟೈಮ್ ಕಳಿಸ್ಕೊಂಡು 11 ಗಂಟೆ ಟೈಮ್ಗೆ ಎಷ್ಟೊಂದು ಟೈಮ್ ಅಂತ ಇರ್ತದೆ. ಅದು ನಮ್ಮ ಈ ಬರುವಂಥ ಗೆಸ್ಟ್ಗಳಿಂದನೇ, ಯಾಕೆಂದರೆ ಎಲ್ಲರೂ ನೋಡಬೇಕು, ಎಷ್ಟು ದೂರಿಂದ ಬರ್ತಾರೆ, ದೇಶ ವಿದೇಶಿ ಜನರ ಸಂಖ್ಯೆ ಎಲ್ಲ ಬರ್ತಾರೆ, ಅವರು ಟೈಮ್ ಕಳಿಸ್ಕೊಂಡು ಬರ್ತಾರೆ, ಮತ್ತೆಲ್ಲ ನಾನೇ ನೋಡಬೇಕು ಅಂತಲೇ ಬರ್ತಾರೆ. ಇದೆಲ್ಲ ತಿಳ್ಕೊಂಡು ನಾವು ಹಂಗೆ ಲೇಟಾಗಿ ಒಂದು ಗಂಟೆ ಟೈಮ್ ಪುರ್ಸತ್ತು ತಗೊಂಡು ಆಮೇಲೆ ಅದನ್ನು ಆನೆಗೆ ಕೊಡುವಂಥದ್ದು. ಈ ಭತ್ತ, ಹುಲ್ಲು ಬೆಳಿಗ್ಗೆ ಟೈಮು ಮತ್ತು ಸಾಯಂಕಾಲ ಟೈಮು ಸಹ 2 ಹೊತ್ತು ಈ ಥರ ಎಲ್ಲ ತಿನ್ನಿಸಿ ಅವನ್ನೆಲ್ಲ ಕೃಷಿ ಮಾಡಿ ತಗೊಂಡೋಗಿ ನೀರೆಲ್ಲ ಕೊಟ್ಟು ಅದೇ ಕಾಡಿಗೆ ಬಿಡುವಂಥದ್ದು. ಅಂದರೆ ದಿನನಿತ್ಯ ನಮಗೆ ಇದೇ ಕೆಲಸ. ಈ ರೀತಿ ಇದೆ ನಮ್ಮಲ್ಲಿ. ಈಗ ಆನೆಗಳು ವಿಷಯದಲ್ಲಿ ಬಂದಾಗ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೋತೀವಿ, ಮತ್ತು ಅದಕ್ಕೆ ಯಾವುದೇ ತೊಂದರೆ ಬರದಂಥ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ನಮ್ಮಲ್ಲಿ ಭಾಳ ಒಂದು